ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ಬಾಯಲ್ಲಿಟ್ಟರೆ ಕರಗುವಂಥ ಬಟರ್ ಚಿಕನ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಇದು ಹೋಟೆಲ್ಗಳಲ್ಲಿ ಸಿಗುವ ರೀತಿಯಲ್ಲೇ ಇರುತ್ತೆ, ಅದಕ್ಕಿಂತ ರುಚಿಯಾಗಿರುತ್ತೆ. ಯಾಕಂದರೆ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚು ಹೆಲ್ದಿಯಾಗಿ ಇನ್ನೂ ಹೆಚ್ಚು ರುಚಿಯಾಗಿ ಮಾಡ್ಕೊಳ್ಬೋದು. ಸೊ ಇದು ಎಸ್ಪೆಷಲಿ ಗೀ ರೈಸ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ನೋಡೋಣ ಅತಿ ಹೆಚ್ಚು ರುಚಿಯಾದ ಬಟರ್ ಚಿಕನ್ನ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಬೋದು ಅನ್ನೋದನ್ನು. ಇಲ್ಲಿ ನಾನು ಒಂದು 250 ಗ್ರಾಮ್ಸ್ 250 ಗ್ರಾಮ್ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಹಾಗೂ ಇದನ್ನು ತೊಳೆದಿಟ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ ಹಾಗೂ ಉಪ್ಪು ಇದು 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು ಮನೆಯಲ್ಲೇ ತಯಾರಿಸಿದಂಥ ಚಿಲ್ಲಿ ಪೌಡರ್ ಹಾಕ್ಕೊಂಡಿರೋದ್ರಿಂದ ಕಲರ್ ಕಮ್ಮಿ ಇದೆ. ಸೊ ನೀವು ಅರ್ಧ ಮನೆಯಲ್ಲೇ ತಯಾರಿಸಿದಂಥ ಚಿಲ್ಲಿ ಪೌಡರು ಮತ್ತು ಇನ್ನೂ ಅರ್ಧ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಅದು ಒಳ್ಳೆ ಕಲರ್ ಬರುತ್ತೆ. ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಹೀಗೆ ಕಲಸಿಟ್ಟು ಇದನ್ನು ಒಂದು 15 ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಟ್ಬಿಡಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಎಲ್ಲ ಚಿಕನ್ ಪೀಸಸ್ಗೂ ಅಂಟ್ಕೊಳ್ಬೇಕು. ಮತ್ತು ಬೋನ್ಲೆಸ್ ಪೀಸ್ ಇದ್ದರೆ ಇದರಲ್ಲಿ ಚೆನ್ನಾಗಿರುತ್ತೆ. ಈಗ ನೋಡಿ 15 ನಿಮಿಷ ಆದಮೇಲೆ ಇದನ್ನು ನಾವು ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಈಗ 15 ನಿಮಿಷ ಆಗಿದೆ. ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಒಂದು 2 ಟೇಬಲ್ ಸ್ಪೂನು. ಹಾಗೂ ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಬೇಕು, ತವಾ ಫ್ರೈ ಥರ. ಸೊ ಇದು ಬೋನ್ಲೆಸ್ ಪೀಸ್ ಇರೋದ್ರಿಂದ ತುಂಬ ಬೇಗನೆ ಬೆಂದೋಗುತ್ತೆ. ಒಂದು 10 ನಿಮಿಷ ಸಾಕು, ಚೆನ್ನಾಗಿ ಸಾಫ್ಟಾಗಿ ಬೆಂದೋಗುತ್ತೆ. ಸೊ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಇಡಿ. ಸೊ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದರೆ ಇನ್ನೂ ರೆಡ್ಡಾಗಿ ಕಾಣುತ್ತೆ ಚಿಕನ್ನು. ಸೊ ಈಗ ಫ್ರೈ ಮಾಡಿದಂಥ ಚಿಕನ್ ಪೀಸಸ್ನ ಎತ್ತು ಸೆಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಗ್ರೇವಿ ಎಲ್ಲ ಮಾಡಿದ್ದಾದಮೇಲೆ ಇದನ್ನು ಲಾಸ್ಟಲ್ಲಿ ಹಾಕ್ಕೋಬೇಕಾಗತ್ತೆ. ಸೊ ಈಗ ಅದೇ ಪ್ಯಾನಲ್ಲಿ ನಾನು ಬೆಣ್ಣೆ ಹಾಕ್ತಿದ್ದೀನಿ. ಸೊ ಬಟರ್ ಚಿಕನ್ ಆಗಿರೋದ್ರಿಂದ ಬೆಣ್ಣೆ ಹಾಕ್ಕೊಳ್ಳಿ. ಸೊ ಒಂದು 2 ಕ್ಯೂಬ್ ಬೆಣ್ಣೆ ಹಾಕಿ, ಬೆಣ್ಣೆ ಹಾಕಿದಷ್ಟು ರುಚಿನೂ ಹೆಚ್ಚಾಗಿರುತ್ತೆ ಬಟರ್ ಚಿಕನಲ್ಲಿ. ಈಗ ಇದರಲ್ಲಿ ಬರೀ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ, ಉದ್ದದಕ್ಕೆ ಕಟ್ ಮಾಡಿ ಹಾಕಿ. ತುಂಬ ಜಾಸ್ತಿ ಈರುಳ್ಳಿ ಹಾಕೋದಕ್ಕೆ ಹೋಗಬೇಡಿ, ಸ್ವೀಟ್ ಥರ ಬಂದುಬಿಡುತ್ತೆ. ಸೊ ಬರೀ ಒಂದೇ ಒಂದು ಈರುಳ್ಳಿ ಸಾಕು, ಒಂದು ಮೀಡಿಯಮ್ ಸೈಜು ಇಲ್ಲ ಚಿಕ್ಕ ಸೈಜ್ ಈರುಳ್ಳಿ ಸಾಕು. ಈಗ ಈರುಳ್ಳಿ ಅತಿ ಹೆಚ್ಚು ಬೇಯಿಸೋವಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಸ್ವಲ್ಪ ಹೊತ್ತು 2 ನಿಮಿಷ ಹಾಗೆ ಸಾಟ್ ಮಾಡಿ. ಈಗ ನಾನು ಒಂದು 3 ಮೀಡಿಯಮ್ ಸೈಜ್ ದೊಡ್ಡ ಸೈಜ್ ಟೊಮೆಟೊಗಳನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ದಪ್ಪದಾಗಿ. ಇದರಲ್ಲಿ ಕ್ಯಾಶ್ಯೂ ನಟ್ಸ್ ಅಂದರೆ ಗೋಡಂಬಿ ಒಂದು ಹಿಡಿ ಪೂರ್ತಿ ಹಾಕ್ಕೊಳ್ಳಿ. ಸೊ ಒಂದು ಹಿಡಿ ಎಷ್ಟು ಬರುತ್ತೆ ಅಷ್ಟು ಗೋಡಂಬಿಗಳನ್ನ ಹಾಕ್ಕೊಂಡಿದ್ದೀನಿ. ಸೊ ಟೊಮ್ಯಾಟೊ ಮೀಡಿಯಮ್ ಸೈಜ್ ಇದ್ದರೆ ಒಂದು 3 ಇಲ್ಲ 4 ಹಾಕ್ಕೊಳ್ಳಿ. ಚಿಕ್ಕ ಸೈಜ್ ಇದ್ದರೆ ಚಿಕ್ಕ ಟೊಮ್ಯಾಟೊ ಇದ್ದರೆ ಒಂದು 4 ಹಾಕ್ಕೊಳ್ಳಿ. ದಪ್ಪದಿದ್ದರೆ ಒಂದು 2.5 ಇಲ್ಲ 3 ಸಾಕು. ಸೊ ಈಗ ಇದಕ್ಕೆ 1 ಕಪ್ ನೀರು ಹಾಕ್ತಿದ್ದೀನಿ. ನೀರು ಹಾಕಿ ಇದು ಬರೀ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ, ಬರೀ ಬೆಳ್ಳುಳ್ಳಿ ಪೇಸ್ಟು. ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಒಂದು ಸ್ವಲ್ಪ ಸಕ್ಕರೆ, ಹಾಗೂ ಗರಂ ಮಸಾಲ 1 ಟೀ ಸ್ಪೂನ್, ಹಾಗೂ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನು, ಹಾಗೂ ಮನೆಯಲ್ಲೇ ತಯಾರಿಸಿದ ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ, ಖಾರಕ್ಕೆ ಎಷ್ಟು ಬೇಕಷ್ಟು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ಮಿಕ್ಸ್ ಆಗಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಸೊ ಆ ಬೇಯೋ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಗೂ ಮುಚ್ಚಿ ಇಟ್ಬಿಡಿ. ಚೆನ್ನಾಗಿ ಸಾಸಿಯಾಗಿ ಗ್ರೇವಿಯಾಗಿ ಟೊಮೆಟೊ ಎಲ್ಲ ಗ್ರೇವಿಯಲ್ಲೇ ಚೆನ್ನಾಗಿ ಬೇಯಬೇಕು. ಸೊ ಈಗ ನೀವು ನೋಡ್ಬೋದು ಒಂದು 5 ನಿಮಿಷ ಆದಮೇಲೆ ನಾನು ಮುಚ್ಚಿ ಇಟ್ಬಿಟ್ಟಿದ್ದೆ. ಸೊ ಈಗ ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು ಫೈನ್ ಪೇಸ್ಟಾಗಿ. ನಾನಿಲ್ಲಿ ಹ್ಯಾಂಡ್ ಬ್ಲೆಂಡರೇ ಯೂಸ್ ಮಾಡ್ತಿರೋದ್ರಿಂದ ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ನೀವು ಮಿಕ್ಸಿ ಇದ್ದರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಕೋಬೋದು. ಸೊ ಮಿಕ್ಸಿಯಲ್ಲಿ ಹಾಕ್ಕೊಳ್ತಿದ್ದೀರಾ ಅಂದರೆ ನೀವು ಬಿಸಿನ ಆರೋದಕ್ಕೆ ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಹಾಕ್ಕೋಬೋದು. ಸೊ ಇದು ಚೆನ್ನಾಗಿ ಫೈನ್ ಪೇಸ್ಟ್ ಆಗಬೇಕು, ಚೆನ್ನಾಗಿ ರುಬ್ಕೊಳ್ಳಿ.
ಸೊ ಈಗ ನೀವು ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ. ಇದನ್ನು ನಾವು ಅದೇ ಪ್ಯಾನಲ್ಲಿ ನಾವೇನು ಗ್ರೇವಿ ಎಲ್ಲ ಮಾಡ್ಕೊಂಡ್ವಿ ಅದರಲ್ಲೇ ನೋಡಿ ಈ ರೀತಿ ಸೋಸ್ಕೊಳ್ಬೇಕು. ಯಾಕಂದರೆ ನಮಗೆ ಸ್ಮೂತಾಗಿರೋ ಗ್ರೇವಿ ಬೇಕು, ಅದಕ್ಕೋಸ್ಕರ ತರಿಯಾಗಿರಬಾರ್ದು. ಬಟರ್ ಚಿಕನ್ ಅಂದರೆ ಸ್ಮೂತ್ ಗ್ರೇವಿ ಇರಬೇಕು. ಅದಕ್ಕೋಸ್ಕರ ಈಗ ನಾವು ರುಬ್ಬಿರೋ ಅಂಥ ಮಿಶ್ರಣ ಏನಿದೆ ಅದನ್ನು ಫಿಲ್ಟ್ರ್ ಮಾಡಿ ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ ಪೇಸ್ಟ್ ರುಬ್ಬಿದಂಥ ಮಸಾಲ ಅಲ್ಲಿ ನೋಡಿ ಇನ್ನೂ ಗೋಡಂಬಿ ಪೀಸಸ್ಸು ಹಾಗೆ ಇದೆ. ಅದಕ್ಕೋಸ್ಕರ ನಾನು ಇನ್ನೊಂದು ಸರಿ ರುಬ್ಕೊಳ್ತಿದ್ದೀನಿ. ನೀವು ಮಾಡಬೇಕಾದ್ರೆ ನುಣ್ಣಗೆ ರುಬ್ಕೊಳ್ಳಿ. ಇಲ್ಲ ಅಕಸ್ಮಾತ್ ಈ ರೀತಿ ಚಿಕ್ಕ ಚಿಕ್ಕ ಗೋಡಂಬಿ ಪೀಸ್ ಹಾಗೆ ಇದ್ದರೆ ಅದನ್ನು ಮತ್ತೆ ಇನ್ನೊಂದು ಸರಿ ಹಾಕಿ ರುಬ್ಕೊಂಡು ಮತ್ತೆ ಸೋಸ್ಕೊಳ್ಬೇಕಾಗತ್ತೆ. ಈಗ ನೋಡ್ಬೋದು ಗೋಡಂಬಿ ಎಲ್ಲ ಚೆನ್ನಾಗಿ ರುಬ್ಬಿರೋದ್ರಿಂದ ಗ್ರೇವಿ ಕಲರ್ ಇನ್ನೂ ಲೈಟಾಗಿದೆ. ಸೊ ಫುಲ್ ಗ್ರೇವಿನ ಈ ರೀತಿ ಸೋಸ್ಕೊಳ್ಳಿ. ಸೊ ಬಟರ್ ಚಿಕನ್ ಇಲ್ಲ ಪನ್ನೀರ್ ಬಟರ್ ಮಸಾಲ ಇಲ್ಲ ಚಿಕನ್ ಬಟರ್ ಮಸಾಲ ಏನೇ ಮಾಡಿದ್ರು ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್. ಈ ರೀತಿ ಮಸಾಲನ ಸೋಸ್ಕೊಳ್ಳೋದು ಆವಾಗಲೇ ನಿಮಗೆ ಗ್ರೇವಿ ಏನಿದೆ ಅದು ಒಂಥರ ವೆಲ್ವೆಟಿ ಸ್ಮೂತ್, ಅಂದರೆ ಅಷ್ಟು ಸ್ಮೂತಾಗಿರುತ್ತೆ, ಕ್ರೀಮ್ ಥರ ಇರುತ್ತೆ ಗ್ರೇವಿ. ನಮಗೆ ತರಿಯಾಗಿ ಗ್ರೇವಿ ಸಿಗಬಾರ್ದು. ಸೊ ಈ ರೀತಿಯಲ್ಲಿ ನೀವು ಸೋಸ್ಕೊಳ್ತಾ ಚೆನ್ನಾಗಿ ಪ್ರೆಸ್ ಮಾಡಿ ಲಾಸ್ಟಲ್ಲಿ ನೋಡಿ ನಮಗೆ ಇಷ್ಟೇ ವೇಸ್ಟೇಜ್ ಸಿಗೋದು. ಸೊ ಜಾಸ್ತಿ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ, ಹಾಗೆ ಬಿಡೋದಕ್ಕೆ ಹೋಗಬೇಡಿ. ಎಷ್ಟಾಗತ್ತಷ್ಟು ಮ್ಯಾಕ್ಸಿಮಮ್ ಸೋಸ್ಕೊಳ್ಳಿ. ಈಗ ನೀವು ನೋಡ್ಬೋದು ಇಷ್ಟು ಗ್ರೇವಿ ಸಿಕ್ಕಿದೆ ನನಗೆ. ಇದನ್ನು ಕುದಿಯೋದಕ್ಕೆ ಬಿಟ್ಟು ಇದಕ್ಕೆ ಬಟರ್ ಹಾಕ್ಕೊಳ್ಳಿ ಚೆನ್ನಾಗಿ, ಒಂದು ದೊಡ್ಡ ಕ್ಯೂಬು. ಹಾಗೂ ಇದು ಫ್ರೆಶ್ ಕ್ರೀಮ್, ಅಮೂಲ್ ಫ್ರೆಶ್ ಕ್ರೀಮ್ ಹಾಕ್ತಿದ್ದೀನಿ. ಒಂದು ಫ್ರೆಶ್ ಕ್ರೀಮ್ 1 ಟೇಬಲ್ ಸ್ಪೂನ್ ಹಾಕ್ಕೋಬೋದು. ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಬಟರ್ ಆಗಿರೋದ್ರಿಂದ ಬಟರ್ ಮತ್ತು ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ. ಇದು ಕಸೂರಿ ಮೇಥಿ 1 ಸ್ಪೂನಷ್ಟು ತೊಗೊಂಡು ಕೈಯಲ್ಲೇ ಕ್ರಷ್ ಮಾಡಿ ಹಾಗೆ ಹಾಕ್ಕೊಡಿ. ಸೊ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಸಿಮ್ಮಲ್ಲಿ. ಸೊ ಕ್ರೀಮ್ ಹೆವಿ ಕ್ರೀಮ್ ಆಗಿರೋದ್ರಿಂದ ನೀವು ಆಬ್ವಿಯಸ್ಲಿ ಗ್ರೇವಿ ಹೆವಿಯಾಗಿರುತ್ತೆ ಮತ್ತು ಅತಿ ಹೆಚ್ಚು ಕ್ಯಾಲರೀಸ್ ಇರುವಂಥ ಬಟರ್ ಚಿಕನ್ ಇದು. ಯಾಕಂದರೆ ಬಟರ್ ಕ್ರೀಮ್ ಎಲ್ಲ ಜಾಸ್ತಿ ಹಾಕಿದ್ದೀನಿ, ಬಟ್ ಅಷ್ಟೇ ರುಚಿಯಾಗಿರುತ್ತೆ ಗೈಸ್, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಸೊ ಕ್ರೀಮ್ ಎಲ್ಲ ಮಿಕ್ಸ್ ಆಗೋದಿಲ್ಲ, ಸುಲಭವಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ, ಯಾಕಂದರೆ ಅದು ಗಟ್ಟಿ ಇರುತ್ತೆ ನೋಡಿ ಅದಕ್ಕೆ. ಈಗ ನೋಡಿ ಕುದೀತಾ ಇದೆ. ನಾನು ಚಿಕನ್ ಕೂಡ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ನಾವು ಫ್ರೈ ಮಾಡಿದ್ವಲ್ಲ ಆ ಚಿಕನ್ ಪೀಸ್ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಕುದೀತಾ ಇರುವಾಗ ನೋಡಿ ಸುತ್ತಲೂ ಎಣ್ಣೆ ಬಿಟ್ಕೊಂಡಿದೆ. ಈಗ ಇರುವಾಗ ನಾನು ಸಪ್ರೇಟ್ ಸರ್ವಿಂಗ್ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಮೇಲೆ ಗಾರ್ನಿಷಿಂಗಿಗೆ ಇನ್ನೊಂದು ಸ್ವಲ್ಪ ಫ್ರೆಶ್ ಕ್ರೀಮ್ನ ತೊಗೊಂಡು ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಸುತ್ತಲೂ ಹಾಕ್ತಿದ್ದೀನಿ. ಸೊ ಇನ್ನೂ ಚೆನ್ನಾಗಿ ಕಾಣುತ್ತೆ, ಹಾಗೂ ತಿನ್ನೋದಕ್ಕೆ ಹಾಗೇ ಆಸೆ ಆಗುತ್ತೆ. ಮೇಲೆ ಸ್ವಲ್ಪ ಕಸೂರಿ ಮೇಥಿನ ಕ್ರಷ್ ಮಾಡಿ ಹಾಕ್ತಿದ್ದೀನಿ. ಈಗ ನಿಮ್ಮ ಬಾಯಲ್ಲಿಟ್ಟರೆ ಚಿಕನ್ ಸಮೇತ ಗ್ರೇವಿನೂ ಕರಗುವಂಥ ಬಟರ್ ಚಿಕನ್ ರೆಡಿಯಾಗಿದೆ. ಇದನ್ನು ನೀವು ಧಾರಾಳವಾಗಿ ಗೀ ರೈಸಲ್ಲಿ ಎಂಜಾಯ್ ಮಾಡ್ಬೋದು. ಗೀ ರೈಸು ಮತ್ತು ಜೀರಾ ರೈಸು ಇಲ್ಲ ವೈಟ್ ರೈಸು, ನಾನು, ಚಪಾತಿ, ರೋಟಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇದು. ಹಾಗೂ ನಾನಿವತ್ತು ಇದಕ್ಕೆ ಗೀ ರೈಸ್ ಮಾಡಿದ್ದೆ, ಗೀ ರೈಸ್ ಜೊತೆ ಎಂಜಾಯ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಹಾಗೂ ಡೆಫಿನೆಟಾಗಿ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.